ಪಾಕಿಸ್ತಾನದ ಮೇಲಿನ ದಾಳಿಗೆ ಅವ್ರು ಕೊಟ್ಟಂತಹ ಉತ್ತರ ಏನು? ಭಾರತದ 6 ಜೆಟ್ಗಳನ್ನ ಹೊಡೆದ್ವಿ ಅಂತ ಪಾಕಿಸ್ತಾನ ಬೊಬ್ಬೆ ಹೊಡಿತಾ ಇತ್ತಲ್ಲ, ನಿಜಾನ ಅಂತ ಆಂಕರ್ ಕೇಳಿದ್ದಕ್ಕೆ ನೋ ಅಂತ ಹೇಳಿದ್ದಾರೆ. ಭಾರತದ 6 ಜೆಟ್ ಹೊಡಿತು ಅಂತ ಹೇಳಿದ್ರಲ್ಲ, ಪಾಕ್ ಸೇನೆ ಮತ್ತು ಪಾಕ್ ಪ್ರಧಾನಿಯೇ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅವತ್ತು 6 ಜೆಟ್ ಹೊಡೆದಾಕಿದ್ವಿ ಅಂತ. ಅದಕ್ಕೆ ಉತ್ತರವನ್ನ CDS ಅನಿಲ್ ಚೌಹಾಣ್ ಅವರು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನೋಡೋಣ. ಪಾಕ್ ಸೇನೆ ಸೇರಿದಂತೆ ಪ್ರಧಾನಿಯೂ ಹೇಳಿದ್ರು, ಭಾರತದ ಜೆಟ್ ನಷ್ಟದ ಬಗ್ಗೆ ಯಾವುದೇ ಸಾಕ್ಷಿಯನ್ನ ಪಾಕ್ ಕೊಟ್ಟಿರಲಿಲ್ಲ, ಬದಲಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಸೋಷಿಯಲ್ ಮೀಡಿಯಾದಲ್ಲಿದೆ, ಹೋಗಿ ನೋಡ್ಕೊಳ್ಳಿ ಅಂತ. ಭಾರತದ ಜೆಟ್ ನಷ್ಟದ ಬಗ್ಗೆ ಯಾವುದೇ ಸಾಕ್ಷಿಯನ್ನು ಕೂಡ ಕೊಟ್ಟಿರಲಿಲ್ಲ. ಈಗ ಒಂದು ಹೊಡೆದಾಕಿದ್ರಲ್ಲ, ಅದನ್ನು ಕೂಡ ಕೊಟ್ಟಿರಲಿಲ್ಲ ಅವರು. ಈಗ ನಾವು ಒಪ್ಕೊಂಡ್ವಲ್ಲ, ನಮ್ಮ ದೇಶದಲ್ಲಿ ಹೌದು ಒಂದು ನಷ್ಟ ಆಗಿದೆ ಅಂತ ಅವ್ರು ಹೊಡೆದಾಕಿದ್ದಲ್ಲ, ನಮ್ಮಲ್ಲೇನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತ ಅವ್ರು ಒಪ್ಕೊಳ್ತಾ ಇದ್ದಾರೆ. ಅದರ ಸಾಕ್ಷಿಯೂ ಕೂಡ ಕೊಡಕ್ಕೆ ಅವ್ರ ಕೈಲಿ ಕೊರತೆ ಇತ್ತು. ಭಾರತದ ಜೆಟ್ ನಷ್ಟದ ಬಗ್ಗೆ ಸಾಕ್ಷಿಯನ್ನ ಪಾಕಿಸ್ತಾನ ಕೊಟ್ಟಿಲ್ಲ ಇಲ್ಲಿ ತನಕ. ಮೇ 28ನೇ ತಾರೀಕು ಕೂಡ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಡ್ತಾರೆ. ಯಾವುದು ಇದೇ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಮೊದಲ ದಿನ ಭಾರತದ 4 ರಫೇಲ್ ಅನ್ನ ಹೊಡೆದಾಕಿದ್ವಿ ಅಂತ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಹೇಳಿಕೆ ಕೊಡ್ತಾರೆ. 4 ರಫೇಲ್ ಹೊಡೆದ್ವಿ ಅಂತ. ಬಟ್ ಅದಕ್ಕೂ ಸಾಕ್ಷಿ ಕೊಡ್ಲಿಲ್ಲ. ರಫೇಲ್ ಅನ್ನ ಹೊಡೆಯೋದೇನು ಕುತ್ಕೊಂಡು ಊಟ ಮಾಡ್ದಂಗೆ, ಬಿರಿಯಾನಿ ತಿಂದಂಗೆ ಅಂತ ಅನ್ಕೊಬಿಟ್ಟಿದಾರ. ನಾವು ಹೇಳಿದ್ವಲ್ಲ, ಚೀನಾದಿಂದ ಬಂದಂತಹ ಯಾವ ಎಕ್ವಿಪ್ಮೆಂಟ್ ಅವ್ರಿಗೆ ಕೆಲಸನೇ ಮಾಡ್ಲಿಲ್ಲ. ಅವಾಗ ಭಾರತದ 6 ಜೆಟ್ ಹೊಡೆದ್ವಿ ಅಂತ ಹೇಳಿದ್ದಾರೆ.